ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಂಜಲಿ ಬ್ಲಾಗ್. ಎಲ್ಲರಿಗೂ ಮುಂಚಿತವಾಗಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾನು ಬೇವಿನ ಪಾನಕ ಮಾಡ್ತಾಯಿದ್ದೀನಿ. ಬೇವಿನ ರೆಸಿಪಿ ಹೇಗೆ ಮಾಡೋದು, ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಹೇಗೆ ಮಾಡ್ತಾರೆ ಮತ್ತು ನಮ್ಮ ಮನೇಲಿ ಹೇಗೆ ಮಾಡ್ತಾರೆ, ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಮ್ಮ ಸೈಡು ನಮ್ಮ ಮನೇಲಿ ಹೇಗೆ ಮಾಡ್ತಾರೆ ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಯಾರಿಗೆಲ್ಲ ಬೇವು ಇಷ್ಟ ಇದೆಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೆಲ್ ಬಟನ್ ಕ್ಲಿಕ್ ಮಾಡಿ, ನನ್ನ ಮುಂದಿನ ವಿಡಿಯೋ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ. ಬನ್ನಿ ಇವಾಗ ನೋಡೋಣ ಹೇಗೆ ಮಾಡೋದೆಂದು. ನಾನು ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ದ್ರಾಕ್ಷಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಚುರುಮುರಿ ಹಾಕ್ತಾರೆ ನಮ್ಮ ಕಡೆ, ಅದಕ್ಕೆ ಚುರುಮುರಿ ತೊಗೊಂಡಿದ್ದೀನಿ. ಏಲಕ್ಕಿ, ಸೋಪು ಮತ್ತು ಕಲ್ಸಕ್ಕರೆ, ಪುಟಾಣಿ, ಕೊಬ್ಬರಿ ಗೀಚ್ಕೊಂಡಿದ್ದೀನಿ, ಮತ್ತು ಕಲ್ಲಂಗಡಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ, ಬೆಲ್ಲ ತೊಗೊಂಡಿದ್ದೀನಿ, ಸ್ವಲ್ಪ ಕಸಕಸಿ ಮತ್ತು ಹುಂಚಿನ ಹುಳಿ ನೆನೆಕೊಂಡು ಇಟ್ಕೊಂಡಿದ್ದೀನಿ, ಬೇವು ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ನಮ್ಮ ಕಡೆ ಇಷ್ಟೆಲ್ಲ ಹಾಕಿ ಮಾಡ್ತಾರೆ. ಇವಾಗ ನೋಡಿ ನಾನು ಹೂಗಳನ್ನು ಬಿಡಿಸ್ಕೋತಾ ಇದ್ದೀನಿ. ಬೇವಿನ ಹೂವು ತಗೋತಾ ಇದ್ದೀನಿ ನಾನು. ನೋಡಿ, ಸ್ವಲ್ಪ ಬೇವಿನ ಹೂವು ಬೇಕಲ್ಲ, ಅದಕ್ಕೆ ತಗೋತಾ ಇದ್ದೀನಿ ನೋಡಿ. ಇವಾಗ ನೋಡಿ ಬೇವಿನ ಹೂವು ಕಟ್ಕೊಂಡೆ. ಇದು ಒಂದೊಂದಾಗಿ ಹೂಗಳನ್ನು ಬಿಡಿಸ್ಕೋಬೇಕು ನೋಡಿ. ನಾವು ಸ್ವಲ್ಪ ಆದರೂ ಪರವಾಗಿಲ್ಲ, ಒಂದೊಂದಾಗಿ ತೆಕ್ಕೊಂಡು ಹಾಕೋಬೇಕು. ಯುಗಾದಿ ಹಬ್ಬ ಅಂದರೆ ಬೆಲ್ಲ, ಬೇವು ಬೇಕೇ ಬೇಕು. ಅದಕ್ಕೆ ಬೇವು ಇಲ್ಲದೆ ಯಾವುದು ಇದು ಯುಗಾದಿ ಹಬ್ಬನೇ ಆಗಲ್ಲ ನೋಡಿ ನಮ್ಮ ಕಡೆ. ಅದಕ್ಕೆ ನಾನು ಬೇವು ಹೂವನ್ನು ಬಿಡಿಸ್ಕೋತಾ ಇದ್ದೀನಿ ನೋಡಿ. ಈ ಥರ ನಾನು ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಸಾಕು, ಇಷ್ಟು ಹಾಕೋತಾ ಇದ್ದೀನಿ ನಾನು. ಇವಾಗ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ನೋಡಿ, ಅದು ಮೇಲ್ಗಡೆಯಿಂದ ಸಿಪ್ಪೆ ಎಲ್ಲ ತಕ್ಕೋತಾ ಇದ್ದೀನಿ. ಮಾವಿನಕಾಯಿ ಮೇಲ್ಗಡೆಯಿಂದ ಸಿಪ್ಪೆ ಎಲ್ಲ ತಕ್ಕೋಬೇಕು ನೋಡಿ. ಸ್ವಲ್ಪ ಜನ ಹಾಗೆ ಕಟ್ ಮಾಡಿ ಹಾಕ್ತಾರೆ. ನಾನು ಇದು ಕಟ್ ಮಾಡಿ ಹಾಕ್ತಾಯಿಲ್ಲ, ನಾನು ಗೀಚ್ಕೋತಾ ಇದ್ದೀನಿ. ಕೊಬ್ಬರಿ ಗೀಚೋ ಮಣೆಯಿಂದ ನಾನು ಗೀಚ್ಕೋತೀನಿ ನೋಡಿ. ಇವಾಗ ಅದಕ್ಕೆ ನಾನು ಮೇಲ್ಗಡೆಯಿಂದ ಸಿಪ್ಪೆ ಎಲ್ಲ ತಕ್ಕೊಂಡಿದ್ದೀನಿ. ಇವಾಗ ಎಲ್ಲ ಸಿಪ್ಪೆ ಎಲ್ಲ ತಕ್ಕೊಂಡಿದ್ದೀನಲ್ಲ, ಇವಾಗ ನೋಡಿ ನಾನು ಈ ಥರ ಗೀಚ್ಕೋತಾ ಇದ್ದೀನಿ. ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ನಾನು. ಒಂದು ಮಾವಿನಕಾಯಿ ತೊಗೊಂಡು ಗೀಚ್ಕೋತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಎಲ್ಲರೂ ತುಂಬ ಚೆನ್ನಾಗಿರುತ್ತಲ್ಲ ತಣ್ಣಗೆ, ಈ ದಿನಕ್ಕೆ ಬೇಸಿಗೆ ಕಾಲಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇವಾಗ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಮಾಡ್ತಾರಲ್ಲ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಇದ್ದೀನಿ. ಈ ಕಡೆ ನೋಡಿ ನಾನು ಹುಂಚಿನಕಾಯಿ ನೆನೆ ಇಟ್ಟಿದ್ನಲ್ಲ, ಅದೆಲ್ಲ ಕಿವುಚ್ಕೊಂಡು ಸಪ್ಪೆ ಎಲ್ಲ ತಗೊಂಡು ಹುಂಚಿನ ಹುಳಿ ಹಾಕೋತಾ ಇದ್ದೀನಿ ನೋಡಿ. ಒಂದು ಪಾತ್ರೆ ತೊಗೊಂಡು ಹುಂಚಿನ ಹುಳಿ ಹಾಕ್ಕೊಂಡೆ, ಅದಕ್ಕೆ 1 ಕಪ್ಪು ಬೆಲ್ಲ ಹಾಕೋತಾ ಇದ್ದೀನಿ ನಾನು. ನಿಮಗೆ ಸ್ವೀಟು ಎಷ್ಟು ಬೇಕು ನೋಡಿ, ಅಷ್ಟು ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡ್ಕೊಳ್ಳಿ. ನಾನು ಇವಾಗ ಬೆಲ್ಲ ಎಲ್ಲ ನಾನು ಪೌಡ್ರ್ ಬೆಲ್ಲನೇ ತೊಗೊಂಡಿದ್ದೆ ಅಲ್ಲ, ಅದೆಲ್ಲ ಕರಗಿದೆ. ಇವಾಗ ಈ ಕಡೆ ನಾನು ಪುಟಾಣಿ ತೊಗೊಂಡಿದ್ದೀನಲ್ಲ, ಪುಟಾಣಿ ತೊಗೊಂಡು ಮಿಕ್ಸಿ ಮಾಡಿಕೊಂಡೆ ನೋಡಿ. ಪೌಡ್ರ್ ಮಾಡ್ಕೊಂಡಿದ್ದೀನಿ. ಪೌಡ್ರ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕು ನೋಡಿ. ಇವಾಗ ಗಂಟೆಲ್ಲ ಹೋಗೋ ಹಾಗೆ ನಾವು ಕಲಿಸ್ಕೋಬೇಕು. ಪುಟಾಣಿ ಹಿಟ್ಟು ಕಲಿಸ್ಕೋಬೇಕು ಫ್ರೆಂಡ್ಸ್. ಇವಾಗ ನೋಡಿ ಈ ಥರ ಎಲ್ಲ ಕಲಿಸ್ಕೋತಾ ಇದ್ದೀನಿ. ಸ್ವಲ್ಪ ಗಂಟು ಆಗುತ್ತಲ್ಲ, ಅದಕ್ಕೆ ಗಂಟೆಲ್ಲ ಹೋಗೋ ಹಾಗೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ. ಇವಾಗ ನೋಡಿ ಈ ಹದದಲ್ಲಿ ಇರಬೇಕು. ಇವಾಗ ನಾವು ಆ ಬೆಲ್ಲ ಮತ್ತು ಹುಳಿ ಹಾಕಿದ್ದೀವಲ್ಲ, ಅದರಲ್ಲಿ ಪುಟಾಣಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು. ಇವಾಗ ಕಲ್ಸಕ್ಕರೆ ಹಾಕೋತಾ ಇದ್ದೀನಿ ನೋಡಿ. ಕಲ್ಸಕ್ಕರೆ ಹಾಕೋಬೇಕು, ನಮ್ಮ ಕಡೆ ಹಾಕೋತಾರೆ, ಅದಕ್ಕೆ ನಾನು ಸ್ವಲ್ಪ ಕಲ್ಸಕ್ಕರೆನೂ ಹಾಕೋತಾ ಇದ್ದೀನಿ ಮೇಲ್ಗಡೆಯಿಂದ. ಕಲ್ಸಕ್ಕರೆ ಇದರಲ್ಲೇ ಕರಗುತ್ತೆ, ಅದಕ್ಕೆ ಸ್ವಲ್ಪ ದಪ್ಪನೇ ಇದೆ, ಹಾಗೆ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಕೋಲ್ಡ್ ನೀರು ಹಾಕೋತಾ ಇದ್ದೀನಿ, ಸ್ವಲ್ಪ ತಣ್ಣನೆ ನೀರು ಹಾಕೋತಾ ಇದ್ದೀನಿ, ಫ್ರಿಜ್ಜಲ್ಲಿರೋದು. ನಿಮಗೆ ಎಷ್ಟು ಮಾಡ್ಕೋತೀರೋ ಅಷ್ಟು ಸ್ವಲ್ಪ ನೀರು ಹೆಚ್ಚಕಮ್ಮ ಹಾಕ್ಕೊಳ್ಳಿ. ಇವಾಗ ನಾನು ಎಲ್ಲ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಉಪ್ಪು ಹಾಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಉಪ್ಪು ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಸುಮ್ಮನೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಡು ಮತ್ತೆ ಕಲಿಸ್ಕೋತಾ ಇದ್ದೀನಿ ನೋಡಿ. ಇವಾಗ ನಾನು ಮಾವಿನಕಾಯಿ ತುರ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಅದು ಹಾಕೋತಾ ಇದ್ದೀನಿ ನೋಡಿ. ಹಾಕ್ಕೊಂಡು ಮತ್ತೆ ಕಲಿಸ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಮತ್ತು ಬೇವಿನ
ಬೇವಿನ ಹೂವು ಹಾಕೋತಾ ಇದ್ದೀನಿ. ಬೇವಿನ ಹೂವು ಹಾಕ್ಕೊಂಡು ಮತ್ತೆ ಕಲಿಸ್ಕೋತಾ ಇದ್ದೀನಿ ನೋಡಿ. ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ. ಇವಾಗ ನೋಡಿ ಮತ್ತೆ ನಾನು ಈ ಹಣ್ಣುಗಳನ್ನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಆಪ್ಷನಲ್, ನೀವು ಸೇಬು ಮತ್ತು ಬಾಳಿಕೆ ಯಾವುದಾದ್ರೂ ಹಾಕೋಬೋದು. ನಾನು ಸ್ವಲ್ಪ ಕಲ್ಲಂಗಡಿ, ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ನಿಮಗೆ ಹಣ್ಣು ಯಾವ್ದು ಇಷ್ಟ ನೋಡಿ. ಹಾಗೇನಿಲ್ಲ ಇದೇ ಹಣ್ಣು ಹಾಕಬೇಕು ಅದೇ ಹಣ್ಣು ಹಾಕಬೇಕಂತೆಲ್ಲ, ನಿಮ್ಮ ಮನೇಲಿ ಯಾವ್ದು ಹಣ್ಣು ಇರುತ್ತೋ ನೀವು ಹಾಕ್ಕೊಂಡ್ರೆ ನಡೆಯುತ್ತೆ ನೋಡಿ. ಇವಾಗ ನಾನು ಸಣ್ಣದಾಗಿ ಕಟ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗಸಗಸೆ ಹಾಕೋತಾ ಇದ್ದೀನಿ ನೋಡಿ. ಗಸಗಸೆ ಹಾಕ್ಕೊಂಡು 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡು ಮತ್ತು ಇವಾಗ ಸ್ವಲ್ಪ ಇದು ಹಾಕೋತಾ ಇದ್ದೀನಿ ನೋಡಿ, ಸೋಪು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೆ, ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೋಪು ಪೌಡ್ರ್ ಮಾಡ್ಕೊಂಡಿರೋದು ಹಾಕ್ಕೊಂಡು ಎಲ್ಲ ಕಲಿಸ್ಕೊಂಡಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಏಲಕ್ಕಿ ಜಜ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡ್ಮೇಲೆ ಇವಾಗ ನಾನು ತೆಂಗಿನ ತುರಿ ಹಾಕೋತಾ ಇದ್ದೀನಿ ನೋಡಿ. ಹಸಿ ತೆಂಗಿನ ತುರಿ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಕಲಿಸ್ಕೊಂಡ್ಮೇಲೆ ಇವಾಗ ಸ್ವಲ್ಪ ಚುರುಮುರಿ ತೊಗೊಂಡಿದ್ದೀನಿ. ನಮ್ಮ ಕಡೆ ಹಾಕ್ತಾರೆ, ಅದಕ್ಕೆ ನಾನು ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ. ಒಂದೊಂದು ಸೈಡ್ ಹಾಕ್ತಾರೆ, ಆದರೆ ನಮ್ಮ ಕಡೆ ಹಾಕ್ತಾರೆ, ಒಂದೊಂದು ಸೈಡ್ ಹಾಕಲ್ಲ. ಆದರೆ ನಮ್ಮ ಕಡೆ ಹಾಕ್ತಾರಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡ್ಮೇಲೆ ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡ್ಮೇಲೆ ಇವಾಗ ನೋಡಿ ತುಂಬ ಚೆನ್ನಾಗಾಗುತ್ತೆ. ನೀವು 8 ದಿನ ಆದರೂ ಫ್ರಿಜ್ಜಲ್ಲಿಟ್ಟು 8 ದಿನ ಆದರೂ ಕುಡಿಬೋದು, ಏನೂ ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಸ್ವಲ್ಪ ತಣ್ಣಗಾಗೋ ಸಲುವಾಗಿ ನಾನು ಐಸ್ ಕ್ಯೂಬ್ ಹಾಕೋತಾ ಇದ್ದೀನಿ ನೋಡಿ. ಹಾಕ್ಕೊಂಡು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಈ ಥರ ಮಾಡ್ಕೋಬೋದು, ತುಂಬ ಈಸಿಯಾಗಿ ಈ ಥರ ನಮ್ಮ ಕಡೆ ಮಾಡ್ತಾರೆ ನೋಡಿ. ಇವಾಗ ನಾನು ಗ್ಲಾಸಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ತಂಪು ಮತ್ತು ತುಂಬ ಚೆನ್ನಾಗಿರುತ್ತೆ ನೋಡಿ. ಕೋಲ್ಡು ಕುಡಿಯಲು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ. ಒಂದು ಸರಿ ಈ ಥರ ನಮ್ಮ ಸೈಡದ್ದು ಒಂದು ಸರಿ ಟ್ರೈ ಮಾಡಿ ನೋಡಿ. ಯುಗಾದಿ ಹಬ್ಬದ ಸ್ಪೆಷಲ್ ಬೇವಿನ ಪಾನಕ ರೆಡಿ ಆಯಿತು ನೋಡಿ ಫ್ರೆಂಡ್ಸ್, ಸವಿಯಲು ಸಿದ್ಧ ನೋಡಿ. ಈ ಥರ ನಾನು ಬೌಲಲ್ಲೆಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ 8 ದಿನ ಆದರೂ ಇಡಿ, ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ ನೋಡಿ. ಫೈನಲ್ ರಿಸಲ್ಟ್ ಹೀಗಿದೆ ನೋಡಿ ಫ್ರೆಂಡ್ಸ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.